ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್. ಏನು ಗೊತ್ತಾ, ನಾನು ಮಾರ್ನಿಂಗ್ 7 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಬೇಗ ಹೋಗೋಣ ಅಂದ್ಕೊಂಡ್ರೆ ಏನೋ ಒಂದು ಕೆಲಸ ಬಂತು ನೆಲಮಂಗ್ಲಕ್ಕೆ ಹೋಗಿ. ಸೊ ಈಗ ಆಲ್ರೆಡಿ 10 o'clock. ಸೊ ಬಂದಿದ್ದೀನಿ ಇವಾಗ ಮನೆಗೆ. ಸೊ ಈಗ ಫ್ರೆಶ್ ಅಪ್ ಆಗಬೇಕು ಅಂಡ್ ತಿಂಡಿ ರೆಡಿ ಆಗಿದೆ. ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಲೈಬ್ರರಿಗೆ ಹೋಗಬೇಕು. ಸೊ ಇವತ್ತಿನ ಸ್ವಲ್ಪ ವರ್ಕ್ಸ್ ಇದೆ, ಏನಾದರೂ ಒಂದು ವರ್ಕ್ ಇದ್ದೇ ಇರುತ್ತೆ ಡೈಲಿ ನನಗಂತೂ. ಸೊ ಮಾಡಬೇಕಲ್ಲ. ಸೊ ಬಿಸ್ನೆಸ್ ಸ್ವಲ್ಪ ಅದರದ್ದು ನೋಡಬೇಕು, ಈ ಕಡೆ ಸ್ಟ್ರೀಟ್ ನೋಡಬೇಕು, ಎಲ್ಲನೂ ನೋಡಬೇಕು. ಯಾವುದಾದ್ರೂ ಒಂದು ಬಿಟ್ರೂ ನಾನು ಹೆಂಗಾಗುತ್ತೆ ನನ್ನ ಮೈಂಡಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ನನ್ನ ಮೈಂಡಿಗೆ ಯಾವಾಗ ಬರುತ್ತೋ ಅವಾಗ ಅದನ್ನು ಮಾಡಬೇಕು, ಏನೇ ಆಗಿರಲಿ. ಸೊ ಇವಾಗ ತಿಂಡಿ ತಿಂದು ಫಸ್ಟು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಹೊರಡಬೇಕು. ಸೊ ಫಸ್ಟು ಅದನ್ನು ಮುಗಿಸಿ ಸಿಗ್ತೀನಿ ರೀ ಗೈಸ್. ಜಸ್ಟ್ ಮನೆಗೆ ಬಂದೆ, ಬೆಳಗ್ಗೆದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದೊಂದು ಕಡೆ ಬೇಜಾರಾದರೆ ಇವಾಗ ಇನ್ನೊಂದು ಕಡೆ ಬೇಜಾರು ಏನಪ್ಪ ಅಂದರೆ ಬಂದು ತೋರಿಸ್ತೀನಿ ನನ್ನ ಗಾಡಿ ಏನಾಗಿದೆ ಅಂತ. ಬೇಜಾರಾಗುತ್ತೆ ಇರಿ ಗೈಸ್ ಏನಾಗಿದೆ ಗೊತ್ತಾ ನನ್ನ ಗಾಡಿ ಪ್ರಾಬ್ಲಮ್ಮು. ಇವಾಗ ನಾನು ಮತ್ತು ನನ್ನ ಫ್ರೆಂಡ್ಸು 3 ಜನ ಗಾಡಿ ಹೋಗಿದ್ದು. ಗಾಡಿ ಸಾಕಷ್ಟು ಒಳಗಡೆ ಹೋಗಿ ಕಚ್ಕೊಬಿಟ್ಟೈತೆ. ಎಷ್ಟು ಒಳಗೆ ಹೋಗೈತೆ ಅಂದರೆ ಇರೋದೇ ಒಂದು ಸಾಕಾಫ್ ಸೇರಿದ್ದಕ್ಕೆ. ನಿಜವಾಗ್ಲೂ ನಾನು ಈ ಹೋಂಡಾ ಕಂಪ್ನಿಯಿಂದ ನೆಕ್ಸ್ಟ್ ಟೈಮ್ ಒಂದು ಗಾಡಿ ಕೂಡ ತೊಗೊಳ್ಳೋದು. ತೊಗೊಂಡು 2 ವರ್ಷ ಆಗೈತೆ. 3 ಜನ ಹಾಕ್ದೊಂಡ್ಬಿಟ್ಟಿದ್ದಾರೆ. ಒಳಗೆ ಹೋಗಿ ಕಚ್ಕೊಂಡ್ರೆ ನಾವು ಏನು ಮಾಡೋದು, ಎಲ್ಲಿ ತಂದು ಹಾಕೋಣ ದುಡ್ಡು ಇದಕ್ಕೆಲ್ಲ ಹೇಳಿ. ಬೇಜಾರಾಗಿ ಹೋಗ್ಬಿಡ್ತು ನಿಜವಾಗ್ಲೂ ನಂಗಂತೂ. ಫುಲ್ ಒಳಗೆ ಹೋಗಿ ಕಚ್ಕೊಬಿಟ್ಟೈತೆ, ಕುಲ್ಕ ಅಂತೈತೆ. ಮಾರಾಕ್ಬಿಡು ನೋಡಿ ಗೈಸ್, ಇವ್ರು ಏನೋ ಹೇಳ್ತವ್ರೆ ಮಾರಾಕ್ಬೇಕಂತ. ನಂಗೆ ಬೇಜಾರಾಗ್ತೈತ್ಲೆ ಇಲ್ಲಿ. ಅಯ್ಯೋ ದೇವ್ರೆ ಯಪ್ಪ, ಅದೇನಾಗೈತೆ ಗೊತ್ತಿಲ್ಲ. ಬೆಳಗ್ಗೆ ಇವಾಗ ಗ್ಯಾರೇಜ್ ಹತ್ರ ಹೋಗಿದ್ದೋ, ಬಟ್ ಅವ್ರು ಓಪನ್ ಇಲ್ಲ. ಬೆಳಗ್ಗೆ ತೊಗೊಂಡೋಗಿ ತೋರಿಸ್ಬೇಕು. ಫುಲ್ ಕೆಳಗೆ ಕುತ್ಕೊಬಿಟ್ಟೈತೆ ಗಾಡಿ. ಈ ಲೆವೆಲ್ಗೆ ನಾನು ಯಾವತ್ತೂ ನೋಡೇ ಇರಲಿಲ್ಲ ಕಣ. ದೇವ ನೋಡುವ ಬೆಳಗ್ಗೆ ಏನಾಗೈತೆ ಅಂತ ಗೈಸ್. ಯಪ್ಪ ನಿನಗೆ ನಗು ಕಣಪ್ಪ, ಏನು ಮಾಡ್ತೀಯಾ? ನನ್ಗೆ ಯಾವತ್ತೂ ಹಿಂಗಾಗಿರ್ಲಿಲ್ಲ ಗೈಸ್. ಏನಂದ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟೈತೆ. ಏನು ಮಾಡೋದು ಹೇಳಿ? ಯಾವನಿಗೆ ಗೊತ್ತೈತಿ ಹಿಂಗಾಯ್ತದೆ ಅಂತ. ನನ್ನ ಲೈಫಲ್ಲಿ ನಾನು ಯಾವತ್ತು ಈ ಥರ ಸಾಕಾಗ್ದಾರಲ್ಲ ಒಳಗೆ ಹೋಗಿ ಕಚ್ಕೊಡೋದು ನನ್ನ ಲೈಫಲ್ಲೂ ನೋಡಿರಲಿಲ್ಲ. ಗಾಡಿ ತೊಗೊಂಡು ಆಲ್ರೆಡಿ 2.5 years ಆಯಿತು. ಇಷ್ಟು ಬೇಗ ಈ ಥರ ಆಗ್ಬಿಟ್ರೆ ನಾವು ದುಡ್ಡೆಲ್ಲಿ ತಗೊಂಬಂದು ಹಾಕೋಣ ಇದಕ್ಕೆ ಹೊಸದಾಗ್ಸೋಕ್ಕೆ. ಲಿಟ್ರಲಿ ಎಷ್ಟು ಪ್ರಾಬ್ಲಮ್ ಬರ್ತವೆ ಅಂದರೆ ಗಾಡಿಗಳು. ತಗೊಂಡು ಆ 2 ವರ್ಷಕ್ಕೇನೆ ಬ್ಯಾಟ್ರಿ ಚೇಂಜ್ ಮಾಡಿಸ್ದೆ, ತಿರ್ಗಾ ಮತ್ತು ಚೈನ್ಸ್ ಪಾಕೆಟು. ಇವಾಗ ಸಾಕಾಫ್ ಸೇರು. ಇನ್ನು ಹೆಂಗೆ ಓಡಿಸ್ಬೇಕು ಗಾಡಿನ? ಓಡಿಸಿರೋದು ಬರೀ 25,000. ಜಾಸ್ತಿ ಒಡ್ಡೆ ಆಡಿಸಿಲ್ಲ ನಾನು. ನೀನೇನಪ್ಪ ಹೇಳ್ತೀಯಾ? ನಾವು ನೋಡುವ ನಾಳೆ ಗ್ಯಾರೇಜಿಗೆ ತಗೊಂಡೋಗ್ಬಿಟ್ಟು ಏನಾಗೈತೆ ಅಂತ ನೋಡೋಣ. ಗೊತ್ತಿಲ್ಲ. ಐ ಹೋಪ್ ಏನು ಆಗಿರಬಾರ್ದು, ಅಷ್ಟೇ ಸಾಕು. ಕಟ್ಟಾಗಿರಬಾರ್ದು ಗೈಸ್. ಕಟ್ಟಾದರೆ ಜಾಸ್ತಿ ಕಾಸ್ಟ್. ಕಟ್ಟಾಗಿಲ್ಲ, ಬರೀ ಕಚ್ಕೊಂಡೈತೆ ಅಂದರೆ ಅದನ್ನು ಇದು ಮಾಡ್ತಾರೆ. ನನ್ನ ಪ್ರಕಾರ ಅದೇ ಆಗಿರೋದು. ಯಾಕಂದರೆ ಅಲ್ಲಿ ಗುಂಡಿಗೆ ಬಿಟ್ಟಾಗ 3 ಜನ ಕೂತ್ಕೊಂಡಿದ್ದೋ, ಗುಂಡಿಗೆ ಬಿಟ್ಟಾಗ ಹಂಗಾಯ್ತು. ಏನು ಮಗ ನೋಡುವ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಗೈಸ್ ನಿಜವಾಗ್ಲೂ. ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಸ್ವಲ್ಪ ವರ್ಕ್ಸ್ ಇತ್ತು. ಹೇಳ್ತಾ ಇಲ್ಲ ಕಣೋ, ಯಾವತ್ತು ನನ್ನ ಗಾಡಿಗೆ ಹಂಗೆ ಆಗಿರ್ಲಿಲ್ಲ ಕಣೋ. ಏನೋ ಮಾಡೋಣ, ನಾನು ಯಾಕೆ ಎಳಲ್ಬಾರ್ದು? ಏನು ಕಳಬೇಕು? ಏನೋ ಮಾಡೋಕ್ಕಾಗಲ್ಲ, ಆಕ್ಸಿಡೆಂಟ್ ಬಿಡು ಅಷ್ಟೇ ಗೈಸ್. ನಾನು ಇಳೋದೆಲ್ಲ ಸೀನೇ ಇಲ್ಲ. ಹಾಕ್ಸೋಣ, ಹೋಗಿದ್ರೆ ಹಾಕ್ಸೋಣ, ಇಲ್ಲ ರೆಡಿ ಮಾಡ್ಸೋಣ. ಏನು ಮಾಡೋಕ್ಕಾಗಲ್ಲ. ಯಾವನಿಗೆ ಗೊತ್ತಿತ್ತು ಹೇಳಿ ಹಿಂಗಾಯ್ತದೆ ಅಂತ? ಗೊತ್ತಿಲ್ಲದಲೇ ಆಗಿರೋ ತಪ್ಪು. ಗೊತ್ತಿದ್ದು ಮಾಡಿದರೆ ತಪ್ಪು, ಗೊತ್ತಿಲ್ಲದಲೇ ಆದರೆ ತಪ್ಪಲ್ಲ. ಅದು ಎಕ್ಸ್ಪೀರಿಯನ್ಸ್. ಏನಂತೀರಾ? ಕರೆಕ್ಟ್ ಅಲ್ಲ? ನೀವು ನಾನು ಹೇಳ್ತಾವ್ನ ಹತ್ಕೊಂಡು ಕೂತೀರ ಅಂತ. ನಿನ್ಗೈತೆ ಕಣ ಹಬ್ಬ. ನನ್ನೇ ಆಡ್ಕೊಂತ ಇದೆಯಾರ? ಆಡ್ಕೊ ನಿನ್ಗೈತೆ ಗೈಸ್. ಇನ್ನೇನಿಲ್ಲ, ಇವತ್ತು ಹೋಗಿ ಬಂದೆ ಲೈಬ್ರರಿಗೆ. ಆ್ಯಂಡ್ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕಂತ ನೀವು ಹೋದೆ, ಅವನಿಂದನೇ ಹಿಂಗಾಯ್ತು. ನಾನು ಏನು ಮಾಡೋಕ್ಕಾಗ. ದಿಢೀರ್ ನನ್ನ ಮಗ 90 kg ಹೇಳಿ ಹುಡುಗ ಕಣ, ಒಂದು 90 kg. ಅವನು ಅವ್ರ ಜೊತೆಲಿ ಇರೋರು ಇಬ್ರು ಕೂತ್ಕೊಂಡ್ರು.
ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹಂಗಂದ್ರೆ ಅವ್ರ ಗಾಡಿ ಇರಲಿಲ್ಲ. ಪಾಪ ಅವ್ರೇನೋ ಟೆನ್ಷನಲ್ಲಿದ್ದರು. ಬನ್ನಿ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕೂರಿಸ್ಕೊಂಡೆ. ಯಾವುದೋ ಗುಂಡಿಗೆ ಹೋಯ್ತು ಗಾಡಿ. ಅಲ್ಲಿ ನೋಡಿದ್ರೆ ಹಿಂಗಾಯ್ತು. ಏನು ಮಾಡೋಣ ಈಗ? ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಚೆನ್ನಾಗಿರಬೇಕು. ಏನು ಹೇಳಿದೆ ಇವಾಗ? ಏನೋ ಒಂದು ಆರ್ಥಿಕ ಸ್ಥಿತಿನೂ ಕೂಡ ಕರೆಕ್ಟಾಗಿರ್ಬೇಕು ಅಲ್ವಾ? ಅದು ಏನು ಮಾಡೋಕ್ಕಾಗಲ್ಲ. ಆರ್ಥಿಕ ಸ್ಥಿತಿ ಅವೆಲ್ಲ ನೋಡ್ಕೊಳ್ಳೋಣ. ಹೋಗಿ ಗಾಡಿ ನಾಳೆ ಗ್ಯಾರೇಜಿಗೆ ಬಿಟ್ಟು ರೆಡಿ ಮಾಡಿಸ್ತೀನಿ. ಇಷ್ಟು ಬೇಗ ಈ ಥರ ಎಲ್ಲ, ಅಯ್ಯೋ ದೇವ ದೇವ ದೇವ. ಇನ್ನಾದ್ರೂ ಲೋನೇ ಮುಗ್ದಿಲ್ಲ ಗೈಸ್, ಗೊತ್ತಾ ನಿಮಗೆ? ಹಾಂ, 1,15,000 ಲೋನ್ ಹಾಕ್ಸ್ಕೊಂಡಿದ್ದೆ. ಹ್ಞೂ, ಲೋನ್ ನೋಡು, 2 ವರ್ಷಕ್ಕೆ ಬ್ಯಾಟ್ರಿ ಹೋಯ್ತು, ಚೈಸ್ ಪ್ಯಾಕೆಟ್ ಹೋಯ್ತು, ಓಡಿಸಿರೋದು ಬರೀ 25,000. ಇವಾಗ ನೋಡಿದ್ರೆ ಇದು ಸಾಕಪ್ ಸರ್. ಇನ್ನೇನು ಇವ್ರಿಗೆ ಅಂತ ಹೋಂಡಾ ಕಂಪ್ನಿ, ನಿಜವಾಗ್ಲೂ ಹೇಳ್ತೀನಿ ಗೈಸ್, ಹೋಂಡಾ ಕಂಪ್ನಿಲಿ ಯಾವ ಗಾಡಿ ತಗೊಳಕ್ ಹೋಗ್ಬಿಡಿ. 15 ವರ್ಷದ ಗಾಡಿ ತಗೊಂಡು ಸುಮ್ನೆರಪ್ಪ ಗೈಸ್, ಲಿಟ್ರಲ್ ಹೇಳ್ತೀನಿ ಕೇಳಿ. ಅಲ್ಲ, ನಂದು ಹೇಳ್ತಾ ಇರೋದಿರೋ, ಬೇಡ ಬೇಡ ಏನು ಬೇಡ, ಲಿಟ್ರಲ್ ಹೇಳ್ತೀನಿ ಕೇಳಿ. ಹೋಂಡಾದಲ್ಲಿ ಯಾವನು ಗಾಡಿ ತಗೊಳಕ್ ಹೋಗ್ಬಿಡಿ ಗೈಸ್. ಈ ಥರ ಎಲ್ಲ ನಿಜವಾಗ್ಲು ಅದೇನು ಲಾಸ್ಟ್ನೇ ಗಾಡಿ, ಅದು ಲಾಸ್ಟ್ನೇ ಗಾಡಿ ಅಂತ ಆ ಥರ ಮಾಡ್ಕೊಂಡು ಕೊಟ್ರಾಗಿಲ್ಲ. ಈ ಥರ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಮತ್ತು ಗೇರ್ ಕರೆಕ್ಟಾಗಿ ಬೀಳಲ್ಲ. ನಂಗಂತೂ ನಿಜವಾಗ್ಲೂ ಬೇಜಾರಾಗ್ಬಿಟ್ಟೈತೆ. ಸೌಂಡ್ ಒಂದು ಬರೋಲ್ಲ, ಮತ್ತು ಚೆನ್ನಾಗಿ ಹೋಗೋದು ಹೈವೇನಲ್ಲಿ ಅನ್ನೋದೊಂದು ಬಿಟ್ಟರೆ ಎಲ್ಲ ಪ್ರಾಬ್ಲಮ್ ಇದ್ರಲ್ಲೂ. ನೋಡೋಣ, ತಲೆ ಕೆಟ್ಟೋಗ್ಬಿಟ್ಟೈತೆ. ಏನಾದರೂ ಹಂಗೆ ಆಗ್ಬಿಟ್ರೆ ಗಾಡಿದು ಪ್ರಾಬ್ಲಮ್ಮು ನಿಜ ಬೇಜಾರಾಗುತ್ತೆ. ಯಾಕಂದರೆ ಆ ಗಾಡಿ ಮೇಲೆ ಸ್ವಲ್ಪ ಲವ್ಗಿನ ಕನ್ಸರ್ನ್ ಜಾಸ್ತಿ ಇದೆ ನನಗೆ. ಏನು ನೋಡುವ, ನಾಳೆ ಗ್ಯಾರೇಜಿಗೆ ಬಿಟ್ಟರೆ ಗೊತ್ತಾಗುತ್ತೆ. ಸೊ ಗೈಸ್, ಇಷ್ಟೇ ಇವತ್ತಿನ ವೀಡಿಯೋ. ಸೊ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಏನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ. ಸೊ ಇವಾಗ ಊಟ ಮಾಡಿ ದಬ್ಬಾಕೊಳ್ಳೋದು ಅಷ್ಟೇ. ಸೊ ಗೈಸ್, ಸಿಗ್ತೀನಿ ನಾಳೆ. ಅಲ್ಲಿವರೆಗೂ ಯಾರ್ಯಾರು ನನ್ನ ವೀಡಿಯೋನೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಎಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಶುಭರಾತ್ರಿ, ಗುಡ್ ನೈಟ್, ಸಿಗುವ.